ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರಿ ಸರ್? ಏನಿಲ್ಲ, ಇದು ನಮ್ಮ ಹೊಸದಾಗಿ ನಿನ್ನೆ ಫಂಕ್ಷನ್ ಆಯಿತು, ವಿಚಾರಿಸ್ತಾ ಇದ್ದಾರೆ. ಸೌಹಾರ್ದಯುತವಾಗಿ ಭೇಟಿಯಾಗಲಿಕ್ಕೆ ಬಂದಿದ್ದೀವಿ. ಮುಂದೆ ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಒಗ್ಗಟ್ಟಾಗಿ. ಈ ಹಿಂದೆ ಕಾರ್ಯಕರ್ತರಿಗೆ ಸ್ಥಾನಮಾನ ಬಗ್ಗೆ ಮಾತನಾಡಿದ್ರಿ ಸರ್. ನಿನ್ನೆ ಕೂಡ ಅಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ ಸರ್, ಕಾರ್ಯಕರ್ತರ ಸ್ಥಾನ ಅದನ್ನೇ ಹೇಳಿದ್ದಾರೆ. ನಾವು ಅದನ್ನೇ ಏನು ಮತ್ತೆ ಅದನ್ನೇ ಹೇಳಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರಿಗೆ ಸ್ಥಾನಗಳು ಸಿಗಬೇಕು. ಅವರಾಗಿ ಬಂದು ಕೇಳೋದಲ್ಲ, ನಾವಾಗೇ ಹುಡುಕಿ ಕೊಡುವಂಥ ಪರಂಪರೆ ಕಾಂಗ್ರೆಸ್ಲಿ ಪ್ರಾರಂಭ. ನಾವೇ ಹುಡುಕ್ಬೇಕಾದ್ರು ಶಕ್ತಿ ಇದ್ದವ್ರನ್ನ, ಆಸಕ್ತಿ ಇದ್ದವ್ರನ್ನ. ಸೊ ಅವ್ರ ಅರ್ಜಿ ಹಿಡ್ಕೊಂಡು ನಮ್ಮಿಂದ ಬರೋದಲ್ಲ, ನಾವು ಅವ್ರ ಹಿಂದೆ ಹೋಗ್ಬೇಕು. ಪಕ್ಷ ಹೊಸ ಅಧ್ಯಕ್ಷರು ಕಾರ್ಯಕರ್ತರಿಗೆ ಶಕ್ತಿ ತುಂಬಬಹುದಾ ಸರ್? 100ಕ್ಕೆ 100% ಅವ್ರ ಮೇಲೆ ಭರವಸೆ ಇದೆ. ಅವ್ರು ಸುಮಾರು ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಅವರು ಯಶಸ್ವಿ ಆಗ್ತಾರಂತ ಆಸೆ ಇದೆ. ಅವ್ರ ಜೊತೆ ನಾವು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಸರ್, ಈಗ ಮತದಾನ ಆದ ನಂತರದಲ್ಲಿ ಬಿಜೆಪಿಯಲ್ಲಿ ಆಣೆ ಪ್ರಮಾಣ, ಧರ್ಮಸ್ಥಳದ ಮೀಟಿಂಗು, ಧರ್ಮಸ್ಥಳದ ಆಣೆ ಮಾಡೋಕೆ ಹೊರಟಿದ್ದಾರೆ ಸರ್. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ಹೆಂಗೆ ಅವ್ರನ್ನ ಗುರುತಿಸ್ತಾರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದೇನಿದ್ರು ಅವ್ರ ಪಕ್ಷದ ನಿರ್ಧಾರ, ಅವರು ಹೇಗೆ ಬೇಕಾದ್ರೆ ಮಾಡಬಹುದು. ಏನಂದ್ರೆ ಇನ್ನೊಂದು ಹೇಳ್ತಿದ್ದಾರೆ, ಅವರು ಆಪರೇಷನ್ ಕಮಲ ನಡೆದಾಗ ಆಪರೇಷನ್ ಕಮಲ ಅಂತ ಹೇಳಿದ್ರು. ಈಗ ಇವ್ರು ಮಾಡ್ತಿರೋದು ಏನು ಹಲ್ಕ ಕೆಲಸ ಅಲ್ವಾ ಅಂತ ಅಶೋಕ್ ಹೇಳಿದ್ದಾರೆ. ಅವ್ರು ಮುಂಚೆ ಮಾಡಿದಾರಲ್ಲ, ಈಗೂ ಮಾಡ್ತಿದಾರಲ್ಲ. ಬೆಂಗಾಲಲ್ಲಿ ಏನಾಯಿತು, ಶಿವಸೇನದ ಹೀಗೆ ತಾಜಾ ಸುದ್ದಿ, ಹಳೇದಲ್ಲ. ಸೊ ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ಅಲ್ಲೇ ಮಾಡ್ತಿದ್ದಾರೆ. ಅದನ್ನು ನಮ್ಮ CM ಅವರು ಇಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಷ್ಟೇ. ಗೊತ್ತಿಲ್ಲ ಯಾವಾಗ ಇನ್ನೊಂದು ಆಗ್ಬೋದಾ ಅಂತ, ಬೇಕಾದರೆ ಸದ್ಯಕ್ಕೆ ಗೊತ್ತಿಲ್ಲ. ಕಾದು ನೋಡೋಣ ಅಷ್ಟೇ. ನಿನ್ನೆ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರಿ ಸರ್? ಏನಿಲ್ಲ, ಇದು ನಮ್ಮ ಹೊಸದಾಗಿ ನಿನ್ನೆ ಫಂಕ್ಷನ್ ಆಯಿತು, ವಿಚಾರಿಸ್ತಾ ಇದ್ದಾರೆ. ಸೌಹಾರ್ದಯುತವಾಗಿ ಭೇಟಿಯಾಗಲಿಕ್ಕೆ ಬಂದಿದ್ದೀವಿ. ಮುಂದೆ ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಒಗ್ಗಟ್ಟಾಗಿ. ಈ ಹಿಂದೆ ಕಾರ್ಯಕರ್ತರಿಗೆ ಸ್ಥಾನಮಾನ ಬಗ್ಗೆ ಮಾತನಾಡಿದ್ರಿ ಸರ್. ನಿನ್ನೆ ಕೂಡ ಅಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ ಸರ್, ಕಾರ್ಯಕರ್ತರ ಸ್ಥಾನ ಅದನ್ನೇ ಹೇಳಿದ್ದಾರೆ. ನಾವು ಅದನ್ನೇ ಏನು ಮತ್ತೆ ಅದನ್ನೇ ಹೇಳಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರಿಗೆ ಸ್ಥಾನಗಳು ಸಿಗಬೇಕು. ಅವರಾಗಿ ಬಂದು ಕೇಳೋದಲ್ಲ, ನಾವಾಗೇ ಹುಡುಕಿ ಕೊಡುವಂಥ ಪರಂಪರೆ ಕಾಂಗ್ರೆಸ್ಲಿ ಪ್ರಾರಂಭ. ನಾವೇ ಹುಡುಕ್ಬೇಕಾದ್ರು ಶಕ್ತಿ ಇದ್ದವ್ರನ್ನ, ಆಸಕ್ತಿ ಇದ್ದವ್ರನ್ನ. ಸೊ ಅವ್ರ ಅರ್ಜಿ ಹಿಡ್ಕೊಂಡು ನಮ್ಮಿಂದ ಬರೋದಲ್ಲ, ನಾವು ಅವ್ರ ಹಿಂದೆ ಹೋಗ್ಬೇಕು. ಪಕ್ಷ ಹೊಸ ಅಧ್ಯಕ್ಷರು ಕಾರ್ಯಕರ್ತರಿಗೆ ಶಕ್ತಿ ತುಂಬಬಹುದಾ ಸರ್? 100ಕ್ಕೆ 100% ಅವ್ರ ಮೇಲೆ ಭರವಸೆ ಇದೆ. ಅವ್ರು ಸುಮಾರು ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಅವರು ಯಶಸ್ವಿ ಆಗ್ತಾರಂತ ಆಸೆ ಇದೆ. ಅವ್ರ ಜೊತೆ ನಾವು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಸರ್, ಈಗ ಮತದಾನ ಆದ ನಂತರದಲ್ಲಿ ಬಿಜೆಪಿಯಲ್ಲಿ ಆಣೆ ಪ್ರಮಾಣ, ಧರ್ಮಸ್ಥಳದ ಮೀಟಿಂಗು, ಧರ್ಮಸ್ಥಳದ ಆಣೆ ಮಾಡೋಕೆ ಹೊರಟಿದ್ದಾರೆ ಸರ್. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ಹೆಂಗೆ ಅವ್ರನ್ನ ಗುರುತಿಸ್ತಾರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದೇನಿದ್ರು ಅವ್ರ ಪಕ್ಷದ ನಿರ್ಧಾರ, ಅವರು ಹೇಗೆ ಬೇಕಾದ್ರೆ ಮಾಡಬಹುದು. ಏನಂದ್ರೆ ಇನ್ನೊಂದು ಹೇಳ್ತಿದ್ದಾರೆ, ಅವರು ಆಪರೇಷನ್ ಕಮಲ ನಡೆದಾಗ ಆಪರೇಷನ್ ಕಮಲ ಅಂತ ಹೇಳಿದ್ರು. ಈಗ ಇವ್ರು ಮಾಡ್ತಿರೋದು ಏನು ಹಲ್ಕ ಕೆಲಸ ಅಲ್ವಾ ಅಂತ ಅಶೋಕ್ ಹೇಳಿದ್ದಾರೆ. ಅವ್ರು ಮುಂಚೆ ಮಾಡಿದಾರಲ್ಲ, ಈಗೂ ಮಾಡ್ತಿದಾರಲ್ಲ. ಬೆಂಗಾಲಲ್ಲಿ ಏನಾಯಿತು, ಶಿವಸೇನದ ಹೀಗೆ ತಾಜಾ ಸುದ್ದಿ, ಹಳೇದಲ್ಲ. ಸೊ ಇನ್ನೂ ಮಾಡ್ತಾಯಿದ್ದಾರೆ, ಇನ್ನೂ ಅಲ್ಲೇ ಮಾಡ್ತಿದ್ದಾರೆ. ಅದನ್ನು ನಮ್ಮ CM ಅವರು ಇಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಷ್ಟೇ. ಗೊತ್ತಿಲ್ಲ ಯಾವಾಗ ಇನ್ನೊಂದು ಆಗ್ಬೋದಾ ಅಂತ, ಬೇಕಾದರೆ ಸದ್ಯಕ್ಕೆ ಗೊತ್ತಿಲ್ಲ. ಕಾದು ನೋಡೋಣ ಅಷ್ಟೇ.